ಹಾಯ್ ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ. ಇವತ್ತು ಮನೆಯಲ್ಲಿ ಪೂಜೆ ಮಾಡಿ ನಾವು ದೇವಸ್ಥಾನಕ್ಕೆ ಹೊರಟ್ವಿ. ಅಲ್ಲಿ ನೋಡಿದ್ರೆ ದೇವಸ್ಥಾನದಲ್ಲಿ ಜಾತ್ರೆ ನಡೀತಾ ಇದೆ. ಎಷ್ಟು ಖುಷಿಯಾಯಿತು ಗೊತ್ತಾ. ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ನಿಮಗೆ ಕಬ್ಬಾಳಮ್ಮ ದೇವಸ್ಥಾನ ತೋರಿಸ್ತೀನಿ ಅಂತ. ಆದರೆ ಈ ರೀತಿ ವಿಜೃಂಭಣೆಯಾಗಿ ತೋರಿಸ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ನೋಡಿ ಅಲ್ಲೆಲ್ಲ ಕೊಂಡ ಎಲ್ಲ ಹಾಸಿದ್ದಾರೆ. ಆಗಲೇ ನಾವು ಹೋಗೋಷ್ಟ್ರಲ್ಲಿ ಪೂಜೆ ಎಲ್ಲ ಶುರು ಆಗಿತ್ತು. ನನಗೆ ಒಂಥರ ಶಾಕ್ ಆಯಿತು. ಏನಿದು, ನಾವು ಬಂದಿದ್ದು ಪೂಜೆಗಲ್ವಾ, ಇಲ್ಲಿ ನೋಡಿದ್ರೆ ಜಾತ್ರೆನೇ ನಡೀತಾ ಇದೆ ಅಂತ ಖುಷಿ ತುಂಬಾ ಆಯಿತು. ಯಾಕಂದರೆ ಕೆಲವೊಂದು ದೇವ್ರ ದರ್ಶನ ಬೇಕು ಅಂದರೂ ಸಿಗಲ್ವಂತೆ. ಇದು ನಾವು ಗೊತ್ತಿಲ್ಲದೆ ಹೋಗಿದ್ದಿದ್ದು, ಮಾಮೂಲಿ ಪೂಜೆ ಮಾಡ್ಕೊಂಡು ಬರೋಣ ಅಂತ. ಅಲ್ಲಿ ನೋಡಿದ್ರೆ ಇಷ್ಟೊಂದು ವಿಜೃಂಭಣೆಯಾಗಿ ಜಾತ್ರೆ ನಡೀತಿತ್ತು. ಈ ಕಡೆ ಕೊಂಡನೂ ಸಹ ಹಾಯಿಸಿದ್ರು. ಸೊ ತುಂಬಾ ಚೆನ್ನಾಗಿ ದರ್ಶನ ಆಯಿತು. ನಿಮಗೂ ಸಹ ದೇವಿನ ತೋರಿಸ್ಬೇಕು ಅನ್ನೋ ಆಸೆಗೆ ವಿಡಿಯೋ ಮಾಡಿಕೊಂಡೆ ನಾನು. ಸೊ ನೋಡಿ ಆ ಬಿಸಿ ಕಾವು ಹೇಗಿತ್ತು ಅಂದರೆ ಕೊಂಡದ್ದು. ಸೊ ಎಲ್ಲರೂ ಸಹ ಅಲ್ಲಿ ಬಂದಿದ್ದರು ಪೂಜೆಗೆ. ನೋಡಿ ಆ ದೇವರಿಗೆ ಡ್ಯಾನ್ಸ್ ಮಾಡಿಸ್ತಾಯಿದ್ರು. ಎಷ್ಟು ಚೆನ್ನಾಗಿತ್ತು ಅಂದರೆ ಡೈರೆಕ್ಟಾಗಿ ನೋಡೋಕ್ಕೆ ಅಷ್ಟು ಅದ್ಭುತವಾಗಿತ್ತು. ಆ ದೇವ್ರ ಮೇಲೆ ಹೂವುಗಳನ್ನೆಲ್ಲ ಹಾಕಿ ಆ ದೇವ್ರನ್ನ ಕುಣಿಸಿ ಮಾಡ್ತಾಯಿದ್ದಂಥ ಪೂಜೆ ಎಲ್ಲಿ ನೋಡಿದ್ರೂ ಎಲ್ಲರೂ ಡ್ಯಾನ್ಸು ಖುಷಿ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಕಬ್ಬಾಳಮ್ಮ ತಾಯಿ ಪ್ರತಿಯೊಬ್ಬರಿಗೂ ಸಹ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ಳೋಣ. ಯಾಕಂದರೆ ಈಗಿರೋವಂತಹ ಸಿಚುವೇಶನ್ ಬೆಂಗಳೂರಲ್ಲಾಗಿರ್ಬೋದು ಅಥವಾ ಬೇರೆ ಕಡೆ ಆಗಿರ್ಬೋದು ತುಂಬಾ ಕಷ್ಟ ಜೀವನ ಮಾಡೋಕ್ಕೆ ಆಗೋಗಿದೆ. ಅದಕ್ಕೋಸ್ಕರ ಪ್ರತಿಯೊಬ್ಬರಿಗೂ ಸಹ ದೇವಿ ಒಳ್ಳೇದು ಮಾಡಲಿ, ನೀವು ಸಹ ದೇವಿನ ಕಣ್ತುಂಬಿಕೊಳ್ಳಿ ಅಂತಲೇ ನೋಡಿ ಈ ಒಂದು ಡ್ಯಾನ್ಸ್ ನೋಡಿ. ಡ್ಯಾನ್ಸ್ ಅನ್ನೋದಕ್ಕಿಂತ ದೇವಿಯ ನೃತ್ಯ ಅಂತಲೇ ಹೇಳ್ಬೋದು. ಸೊ ನೋಡಿ ಎಷ್ಟು ಅದ್ಭುತವಾಗಿ ಕಾಣ್ತಾ ಇದೆ ಅಲ್ಲ. ನೀವು ಎಲ್ಲರೂ ನೋಡ್ತಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನೀವು ಇರೋ ಕಡೆನೇ ದೇವ್ರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ಳಿ. ಸೊ ನೋಡಿ ಎಷ್ಟು ಚೆಂದ ಇತ್ತು ಗೊತ್ತಾ, ನೋಡೋಕ್ಕೆ ಮಾತ್ರ ತುಂಬಾ ಚೆನ್ನಾಗಿತ್ತು. ನೋಡಿ ಆ ದೇವ್ರ ಮೇಲೆ ಹೂವುಗಳನ್ನ ಹಾಕಿ ಎಷ್ಟು ನೋಡ್ತಾ ಇದ್ದರೆ ಅಲ್ಲೇ ನೋಡ್ತಾನೇ ಇರಬೇಕು ಅಂತ ಅಂದ್ಕೊಂಡಿದ್ವಿ ನಾವು. ಅಷ್ಟು ಚೆನ್ನಾಗಿ ಅಲ್ಲಿ ತೋರಿಸ್ತಾಯಿದ್ರು. ಸೊ ಹಾಗೆ ಕೆಲವೊಂದಕ್ಕೆ ಋಣ ಇರಬೇಕಂತೆ. ಆ ಋಣ, ಆ ಜಾತ್ರಾ ಮಹೋತ್ಸವನ ನೋಡುವಂಥ ಋಣ ನಮ್ಮ ಮನೆಯವ್ರಿಗೆ ನನಗೆ ಇತ್ತು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬಾ ಖುಷಿಯಾಯಿತು ಅಂತಲೇ ಹೇಳ್ತೀನಿ. ನಾವು ತಿಂಗಳಿಗೊಂದ್ಸತಿ ಈ ಒಂದು ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಹೋಗ್ತೀವಿ, ಇಲ್ಲಿ ಮನೆ ಹತ್ರ ಇರೋವಂಥದ್ದು. ಸೊ ಹೋದಾಗ ಏನೋ ಒಂದು ಮನಸ್ಸಿಗೆ ನೆಮ್ಮದಿ ಆಗುತ್ತೆ. ಸೊ ಅದೇ ರೀತಿ ಹೋದ್ವಿ ನಾವು. ನಾರ್ಮಲಾಗಿ ನಮಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಜಾತ್ರೆ ನಡೀತಾ ಇದೆ ಅಂತ. ನೋಡಿದ್ರೆ ಇಷ್ಟು ಚೆನ್ನಾಗಿ ಜಾತ್ರೆ ನಡೀತಿತ್ತು. ಆ ಒಂದು ಹೂವಿನ ಮಳೆ ಆ ದೇವ್ರಿಗೆ ಬೀಳ್ತಾ ಇದ್ದರೆ ನೋಡೋಕ್ಕೆ ಎರಡು ಕಣ್ಣು ಸಾಲದು, ಅಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಡೈರೆಕ್ಟಾಗಿ ನೋಡೋಕ್ಕೆ ಅಂತಲೇ ಹೇಳ್ಬೋದು. ಎಲ್ಲರೂ ಸಹ ಅಲ್ಲಿದ್ದವ್ರೂ ಸಹ ಅಷ್ಟೇ ಖುಷಿಯಿಂದ ಈ ಒಂದು ಜಾತ್ರೆನ ಎಂಜಾಯ್ ಮಾಡ್ತಿದ್ರು. ಎಂಜಾಯ್ ಅನ್ನೋದಕ್ಕಿಂತ ಭಕ್ತಿಪೂರ್ವಕವಾಗಿ ನಮಿಸ್ತಾಯಿದ್ರು ಅಂತಲೇ ಹೇಳೋಕ್ಕೆ ಇಷ್ಟಪಡ್ಬೋದು. ಸೊ ನೋಡಿ ಹೇಗಿದೆ ಅಲ್ಲ. ಹಾಗೆ ಅಲ್ಲಿರುವಂಥ ಹೆಂಗಸರೆಲ್ಲನೂ ಸಹ ತಂಬಿಟಾರತಿ ಅಂತಾರಲ್ಲ ಅದನ್ನೆಲ್ಲ ಮಾಡ್ಕೊಬಂದಿದ್ರು. ಈಗ ನೋಡಿ ಬಂತು ನಮ್ಮ ದೇವಿ, ಎಷ್ಟು ಅದ್ಭುತವಾಗಿ ಕಾಣ್ತಿದೆ ನೋಡಿ ಈ ಕಬ್ಬಾಳಮ್ಮ ದೇವಸ್ಥಾನ. ಆ ರಶಲ್ಲೂ ನಾನು ನಿಮ್ಗೆ ಇವತ್ತು ತೋರಿಸ್ಲೇಬೇಕು ಅಂತ ವೀಡಿಯೋ ಮಾಡಿದ್ದು. ಅಂದರೂ ಈ ಪೂಜಾರಿ ಅಡ್ಡ ಮಾಡಿಬಿಟ್ರು ಸ್ವಲ್ಪ. ಸೊ ಆದರೂ ಪರವಾಗಿಲ್ಲ, ವೀಡಿಯೋ ಸಿಕ್ಕಿದ್ದೇ ಒಂದು ಅದೃಷ್ಟ ಅಂತಲೇ ಹೇಳ್ಬೋದು. ನಿಮ್ಮೆಲ್ರಿಗೂ ತೋರಿಸ್ತಾ ಇದ್ದೀನಿ. ಸೊ ಹಾಗೆ ವಾಪಸ್ ಮನೆಗೆ ಬರಬೇಕಾದ್ರೆ ಇಲ್ಲೊಂದು ದೇವರ ದರ್ಶನ ನಮಗೆ ಆಯಿತು. ಇದು ಸರ್ಕಲ್ ಮಾರಮ್ಮ ದೇವರು ಅಂತಹ ಮಲ್ಲೇಶ್ವರಂ ಸರ್ಕಲಲ್ಲಿ ನಾವು ಬರ್ತಾಯಿದ್ದೀವಿ. ಸೊ ಅಲ್ಲಿ ಒಂದು ದೇವಿ ದರ್ಶನ ಆಯಿತು. ಏನೋ ಇವತ್ತು ಬ್ಲೆಸ್ಸಿಂಗ್ ಡೇ ಅಂತಲೇ ಹೇಳ್ಬೋದು. ಎಲ್ಲ ಕಡೆ ದೇವಿ ದರ್ಶನ ಆಯಿತು. ನೀವೂ ಸಹ ದೇವ್ರ ದರ್ಶನ ಮಾಡ್ಕೊಂಡಿದ್ದೀರಾ, ನಿಮ್ಮ ಮನಸ್ಸಲ್ಲಿರುವಂತಹ ಕೋರಿಕೆಗಳನ್ನ ಕೇಳ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಷ್ಟೇ ನಾನು ದೇವ್ರ ಹತ್ರ ಕೇಳ್ಕೊಳ್ಳೋದು. ಸೊ ಫ್ರೆಂಡ್ಸ್, ಈಗ ತಾನೇ ಮನೆಗೆ ಬಂದಿದ್ದೀನಿ. ಈಗ ಆಲ್ರೆಡಿ ಟೈಮ್ 11 o'clock ಆಗೋಗಿದೆ. ಆದ್ರೂ ಇಲ್ಲಿ ನೋಡಿ ನನ್ನ ಮಗ ಏನೋ ಕೇಳಬೇಕಂತೆ, ಓನಲ್ಲಿ ಕೇಳಬೇಕಂತೆ. 11 ಗಂಟೆಯಲ್ಲಿ ಏನಪ್ಪ ಕೇಳೋದು ಅಂತ ಬೈತಾ ಇದ್ದೀನಿ. ಸೊ ಮತ್ತೆ ನಾನು ಮುಂದಿನ ಲಾಗಲ್ಲಿ ಸಿಗ್ತೀನಿ. ಎಲ್ಲರೂ ಈ ಲಾಗ್ನ ಖುಷಿಪಟ್ಟು ನೋಡಿರ್ತೀರ, ದೇವ್ರನ್ನ ಕಣ್ಣು ತುಂಬ್ಕೊಂಡಿರ್ತೀರ. ಈ ರೀತಿ ದೇವ್ರು ನಿಮಗೆ ನಾನು ತೋರಿಸ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಸೊ ನನ್ನ ಲಾಗಲ್ಲಿ ಎಲ್ಲರೂ ದೇವ್ರನ್ನ ಕೇಳ್ಕೊಳ್ಳಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಮತ್ತೆ ಮುಂದಿನ ಲಾಗಲ್ಲಿ ಸಿಗ್ತೀನಿ. ಬಾಯ್.